ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂತಹ ಅಧಿದೇವತೆ ಶಕ್ತಿ ದೇವತೆ ಹಾಸನದ ಹಾಸನಾಂಬ ದೇಗುಲ ಇಂದು ಬಂದಾಗ್ತಾ ಇದ್ದು ಸಾರ್ವಜನಿಕರ ದರ್ಶನಕ್ಕೆ ಕೊನೆಯ ದರ್ಶನದ ಸಂದರ್ಭದಲ್ಲಿ ಮಳೆಯ ಅಡ್ಡಿಯಾಗಿದೆ. ನೆನೆ ರಾತ್ರಿಯಿಂದಲೂ ಕೂಡ ಹಾಸನದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದು ಸಾಕಷ್ಟು ಅವಾಂತರವನ್ನ ತಂದೊಡ್ಡಿದ್ದಾನೆ. ದೇವಾಲಯದಲ್ಲೇ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮೊಕಂ ಹೂಡಿದ್ದು ಛತ್ರಿ ಹಿಡಿದು ಸ್ಥಳೀಯರಿಗೆ ಕೊನೆ ದರ್ಶನಕ್ಕೆ ನೆರವು ಮಾಡಿಕೊಟ್ಟಿದ್ದಾರೆ. ಇಂದು ಹಾಸನಾಂಬ ದೇವಿ ದೇಗುಲ ಬಂದಾಗ್ತಾ ಇದ್ದು ಸಾರ್ವಜನಿಕ ದರ್ಶನದ ಕೊನೆಯ ದರ್ಶನಕ್ಕೆ ಮಳೆ ಅಡ್ಡಿಯಾಗಿದೆ. ನಿನ್ನೆ ರಾತ್ರಿಯಿಂದ ಸುರಿದ ಮಳೆಗೆ ದರ್ಶನಕ್ಕೆ ಅಂದ್ರೆ ಭಕ್ತಾದಿಗಳ ದರ್ಶನಕ್ಕೆ ಅಡ್ಡಿ ಉಂಟಾಗಿದ್ದು ದೇವಾಲಯದಲ್ಲೇ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮೊಕಂ ಹೂಡಿದ್ದು ಛತ್ರಿ ಹಿಡಿದು ಸ್ಥಳೀಯರಿಗೆ ಕೊನೆಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮಳೆಯಿಂದಾಗಿ ನಿನ್ನೆ ನಡೆಯದ ಸಿದ್ದೇಶ್ವರ ರಥೋತ್ಸವ ಇಂದು ಬೆಳಗ್ಗೆ ನಡೆಯಲಿದೆ. ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಮತ್ತೆ ಕೆಂಡೋತ್ಸವ ದಾಖಲೆಯ 26 ಲಕ್ಷಕ್ಕೂ ಅಧಿಕ ಮಂದಿಯಿಂದ ದೇವಿ ದರ್ಶನವನ್ನ ಮಾಡಲಾಗಿದ್ದು ದೇಗುಲಕ್ಕೆ ಹರಿದು ಬಂದಿರುವ ಸುಮಾರು 22 ಕೋಟಿ ರೂಪಾಯಿ ಆದಾಯ. ಒಟ್ಟಾರೆಯಾಗಿ ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನ ಕರುಣಿಸುವ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬ ದೇವಿ ದೇಗುಲ ಇಂದು ಬಂದಾಗ್ತಾ ಇದ್ದು ನಿನ್ನೆ ಮಳೆಯ ನಡುವೆಯೂ ಕೂಡ ಸಾಕಷ್ಟು ಜನರು ದೇವಿ ದರ್ಶನವನ್ನ ಮಾಡಿದ್ದಾರೆ. ಆದರೆ ಸಾರ್ವಜನಿಕ ದರ್ಶನದ ಕೊನೆಯ ದರ್ಶನಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದ್ದು ನಿನ್ನೆ ರಾತ್ರಿಯಿಂದ ಮಳೆಯಿಂದಾಗಿ ದರ್ಶನಕ್ಕೆ ಸಾಕಷ್ಟು ಅಡ್ಡಿ ಉಂಟಾಗಿದೆ. ದೇವಾಲಯದಲ್ಲೇ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮೊಕಂ ಹೂಡಿದ್ದು ಛತ್ರಿ ಹಿಡಿದು ಸ್ಥಳೀಯರಿಗೆ ಕೊನೆಯ ದರ್ಶನಕ್ಕೆ ನೆರವು ಮಾಡಿಕೊಟ್ರು. ಮಳೆಯಿಂದಾಗಿ ನಿನ್ನೆ ನಡೆಯದ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ